BMTC ಬಸ್ ಅನ್ನೋ ಸಹಜವಾದಂಥ ಪ್ರಶ್ನೆ ಬೆಂಗಳೂರಿನ ಜನರಿಗೆ ಇದ್ದೇ ಇರುತ್ತೆ, ರಾಜ್ಯದ ಜನರಿಗೂ ಕೂಡ ಇದ್ದೇ ಇರುತ್ತೆ. ಎಂದಿನಂತೆ ಹೋಟೆಲ್ ಮಾರ್ಕೆಟ್ ಓಪನ್ ಆಗುತ್ತಾ? ಎಸ್, ನಾಳೆ ಎಂದಿನಂತೆ KSRTC BMTC ಬಸ್ ಓಡಾಡುತ್ತಾ? ಎಂದಿನಂತೆ ಹೋಟೆಲ್ ಮಾರ್ಕೆಟ್ ಓಪನ್ ಆಗುತ್ತಾ? ಇವೆಲ್ಲ ಸಾರ್ವಜನಿಕರಿಗೆ ಬೇಕಾಗಿರುವಂಥ ವಿಚಾರ. ನಾಳೆ ಬಸ್ ಸಂಚಾರ ಇರುತ್ತಾ? ಮೆಟ್ರೋ ಓಡಾಡುತ್ತಾ ಇಲ್ವಾ? ಆಟೋ ರಸ್ತೆಗಿಳಿಯುತ್ತಾ? ಶಾಲಾ ಕಾಲೇಜು ಕಥೆ ಏನು? ಸಹಜವಾಗಿರುವಂಥ ಪ್ರಶ್ನೆ. ವೀಕೆಂಡ್ ಶಾಪಿಂಗ್ಗೆ ಮಾಲ್ ಥಿಯೇಟರ್ ಇರುತ್ತಾ? ವೀಕೆಂಡ್ ಬೇರೆ, ಬಂದ ವೇಳೆ ಆಟೋಗಳು ರೋಡಿಗಿಳಿಯುತ್ತಾ ಇಲ್ವಾ? ಹಾಗಾದ್ರೆ ಇವೆಲ್ಲ ಸಾರ್ವಜನಿಕರು ಈಗ ಮಾಡ್ತಾ ಇರುವಂಥ ಪ್ರಶ್ನೆ. ಬಹಳ ಪ್ರಮುಖವಾಗಿ ನಾಳೆ ವೀಕೆಂಡ್ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ಈ ಪಬ್ಬು ಕ್ಲಬ್ಬು ಪಾರ್ಟಿ ಎಂಜಾಯ್ ಮಾಡಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಪ್ರತಿ ವೀಕೆಂಡ್ ಕೂಡ. ಯಾಕೆ ಅಂತ ಹೇಳಿದ್ರೆ ವಾರ ಪೂರ್ತಿ ಕೆಲಸ ಮಾಡಿ ವೀಕೆಂಡ್ನಲ್ಲಿ ಎಂಜಾಯ್ ಮಾಡೋದು ಬೆಂಗಳೂರಿನ ಒಂದಿಷ್ಟು ಜನರ ಸಂಪ್ರದಾಯ. ಹಾಗಾಗಿನೇ ಆ ನಿಟ್ಟಿನಲ್ಲಿ ಓಡಾಡ್ಕೊಂಡಿರ್ತಾರೆ. ಈಗ ನೋಡಿದರೆ ಬಂದ್, ಅದು ಕೂಡ ವೀಕೆಂಡ್ನಲ್ಲೇ. ಹಾಗಾಗಿನೇ ಬಸ್ ಇರುತ್ತಾ? ಮೆಟ್ರೋ ಇರುತ್ತಾ? ಆಟೋಗಳು ಓಡಾಡ್ತಾವಾ ಇಲ್ವಾ? ಮಾರ್ಕೆಟ್ ಇರುತ್ತಾ ಇಲ್ವಾ? ಸಹಜವಾಗಿರುವಂಥ ಪ್ರಶ್ನೆ. ಆಟೋ ರಸ್ತೆಗಿಳಿಯುತ್ತಾ ಒಂದು ಕಡೆ ಆದರೆ, ಈ ಶಾಲಾ ಕಾಲೇಜುಗಳ ಕಥೆ ಏನು? ಪೋಷಕರಿಗೆ ಟೆನ್ಷನ್ ಇರುತ್ತೆ, ಮಕ್ಕಳಿಗೆ ಅಂದರೆ ಇದ್ರೂ ಓಕೆ ಇಲ್ಲ ಅಂದ್ರೂ ಓಕೆ ಮಕ್ಕಳಿಗೆ, ಆದರೆ ಪೋಷಕರಿಗಿರುತ್ತೆ ಟೆನ್ಷನ್. ಶಾಲೆಗಳು ಓಪನ್ ಆಗುತ್ತಾ ಇಲ್ವಾ? ಕಾಲೇಜುಗಳು ತೆರೀತಾವಾ ಇಲ್ವಾ? ವೀಕೆಂಡ್ ಶಾಪಿಂಗಿಗೆ ಮಾಲ್ ಥಿಯೇಟರ್ಗಳು ಇರುತ್ತಾ ಇಲ್ವಾ? ಶಾಪಿಂಗ್ ಪ್ರಿಯರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಬಂದ ವೇಳೆ ಆಟೋಗಳು ರೋಡಿಗಿಳಿಯುತ್ತಾ ಇಲ್ವಾ? ಸಾಮಾನ್ಯವಾಗಿ ಜನ ಎಲ್ಲೇ ಹೋಗ್ಬೇಕಂದ್ರೂ ಬೆಂಗಳೂರಲ್ಲಿ ಈಗ ಅತಿ ಹೆಚ್ಚಾಗಿ ಆಟೋಗಳನ್ನೇ ಅವಲಂಬನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಾಸ್ತಿ ಆಟೋಗಳಲ್ಲಿ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಹೆಣ್ಮಕ್ಳಂತೂ ಈಗ ಫ್ರೀ ಬಸ್ ಬೇರೆ, ಎಲ್ಲ ಕಡೆ ಬಸ್ನಲ್ಲೇ ಓಡಾಡ್ತಾ ಇರ್ತಾರೆ. ಇದೆಲ್ಲದರ ನಡುವೆ ಈಗ ಏನಿರುತ್ತೆ ಏನಿರಲ್ಲ, ಬಸ್ಗಳಿರುತ್ತಾ ಇಲ್ವಾ? ಮತ್ತೆ ಬೇರೆ ಬೇರೆ ದೂರದ ಊರುಗಳಿಗೆ ಈ KSRTC ಬಸ್ಗಳು ಓಡಾಡ್ತಾವೆ ನೋಡಿ. ಹಾಗಾಗಿ ಬೆಂಗಳೂರಿನಿಂದ ಊರುಗಳಿಗೆ ಹೋಗ್ತಾ ಇರ್ತಾರೆ. ಈಗ ನಾಳೆ ಬೇರೆ ರಜೆ ಇರುತ್ತೆ, 4ನೇ ಶನಿವಾರ. ಹಾಗಾಗಿ ಇವತ್ತು ನೈಟೇ ಇಲ್ಲಿಂದ ಆಲ್ಮೋಸ್ಟ್ ಜನ ಹೊರಡೋದಕ್ಕೆ ಮುಂದಾಗಿರ್ತಾರೆ. ಮತ್ತು ನಾಳೆ ಬೆಳಗ್ಗೆ ಹೋಗಬೇಕು ಅನ್ನೋ ಪ್ಲಾನ್ ಇಟ್ಕೊಂಡವರು ಕೂಡ ಸಹಜವಾಗಿ ಟೆನ್ಷನ್ನಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ, KSRTC ಬಸ್ ಇರುತ್ತಾ ಇಲ್ವಾ ಅಂತ ಹೇಳಿ. ಈಗಾಗಲೇ ಬಂದ್ಗೆ ರಣಕಹಳೆಯನ್ನ ಊದಾಯಿತು. ನಾಳೆ ಬಂದ್ ಅಂತ. ಇದರ ನಡುವೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಈಗ ಬಹಳ ದೊಡ್ಡ ಗೊಂದಲ ಶುರುವಾಗಿದೆ. ಕರ್ನಾಟಕ ಬಂದ್ ದಿನ ಶಾಲೆ ಇರ್ಲಿದೆಯಾ ಇಲ್ವಾ? ರಜೆನಾ ಅಥವಾ ಇಲ್ವಾ? ಶಾಲಾ ಆಡಳಿತ ಮಂಡಳಿಗಳು ಗೊಂದಲವನ್ನ ಸೂಚಿಸಿವೆಯಾ? ಈಗೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಒಂದು ಕಡೆ ಪರೀಕ್ಷೆಯ ಹೊತ್ತು, SSLC ಪರೀಕ್ಷೆ ನಾಳೆ ಇಲ್ಲ ಅಂದ್ರೂ ಕೂಡ ಬೇರೆ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೀತಾ ಇರುವಂತ ಹೊತ್ತು. ಈ ನಡುವೆ ಈಗಾಗಲೇ ಒಂದು ದೊಡ್ಡ ಗೊಂದಲ ಎದುರಾಗಿದೆ. ಶಾಲೆಗೆ ಹೋಗಬೇಕಾ ಬೇಡವಾ? ಶಾಲೆ ಇದೆಯಾ ಇಲ್ವಾ? ಸರ್ಕಾರ ಯಾವ ನಿಲುವನ್ನು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆಯಾ? ಏನಾಗುತ್ತೆ ಅನ್ನೋ ದೊಡ್ಡ ಒಂದು ಭೀತಿ ಎದುರಾಗಿದೆ ವಿದ್ಯಾರ್ಥಿಗಳಲ್ಲೂ ಮತ್ತು ಸಾಮಾನ್ಯವಾಗಿ ಪೋಷಕರಲ್ಲಿ ಒಂದು ಗೊಂದಲ ಇದೆ. ನಾಳೆ ಶಾಲೆ ಕಾಲೇಜುಗಳಿಗೆ ಹೋದ್ರೆ ಓಪನ್ ಇರುತ್ತಾ ಇಲ್ವಾ? ಯಾಕಂದ್ರೆ ಕರ್ನಾಟಕ ಬಂದ್ನ ಬಿಸಿ ಈಗಾಗಲೇ ಕಾವೇ ಇರ್ತಾ ಇದೆ. ಒಂದು ಕಡೆಯಲ್ಲಿ ಏನೇ ಆದ್ರೂ ಕೂಡ ಬಂದ್ ನಿಲ್ಲಲ್ಲ, ಅಖಂಡ ಕರ್ನಾಟಕ ಬಂದ್ ಅಂತ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಘೋಷಣೆ ಮಾಡಿರೋದು. ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಈಗ ಗೊಂದಲ ಮೂಡಿರುವಂಥದ್ದು. ಏನಾಗುತ್ತೆ ನಾಳೆ ಏನು ಅನ್ನುವಂತಹ ವಿಚಾರ. ಯಾಕಂದ್ರೆ 1ನೇ ತರಗತಿಯಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿವಿಧ ಇದರಲ್ಲಿ ಪರೀಕ್ಷೆ ಆಗಿದೆ, ಪರೀಕ್ಷೆ ನಡೀತಾ ಇರುವಂತ ಹೊತ್ತು. ಸೊ ಹಾಗಾಗಿ ಗೊಂದಲಗಳು ಮೂಡ್ತಾ ಇದೆ. ಹಾಗಾದ್ರೆ ನಾಳೆ ರಜೆ ಇದೆಯಾ ಇಲ್ವಾ? ಇದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ.
ವಿದ್ಯಾರ್ಥಿಗಳೇ ಅಲರ್ಟ್ ಆಗಿರಿ. ನಾಳೆ ಎಂದಿನಂತೆ ಶಾಲಾ ಕಾಲೇಜುಗಳು ಓಪನ್ ಆಗಿರ್ತವೆ. ನಾಳೆ ಬಂದ್ ಇರುತ್ತೆ, ಶಾಲೆ ಕಾಲೇಜುಗಳು ಇರಲ್ಲ ಅಂತ ಅಂದ್ಕೊಂಡು ಹ್ಯಾಪಿ ಆಗಿದ್ದಂಥ ವಿದ್ಯಾರ್ಥಿಗಳು ನಾಳೆ ಶಾಲೆ ಕಾಲೇಜುಗಳು ಇರ್ತವೆ. ಶಾಲಾ ಕಾಲೇಜುಗಳು ನಾಳೆ ಎಂದಿನಂತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಒಂದು ಪ್ರಶ್ನೆ ಇತ್ತು, ನಾಳೆ ಶಾಲೆಗಳು ಓಪನ್ ಇರ್ತಾವ ಇಲ್ವಾ, ಕಾಲೇಜುಗಳು ಇರುತ್ತಾ ಇಲ್ವಾ? ಇರುತ್ತೆ. ನೀವು ಬ್ಯಾಗ್ ರೆಡಿ ಮಾಡ್ಕೊಂಡು ರೆಡಿ ಆಗಿರಿ. ಸಂಘಟನೆಗಳಿಂದ ನೈತಿಕ ಬೆಂಬಲ ಮಾತ್ರ ಘೋಷಣೆ ಇದೆ. ಸ್ಕೂಲ್ ವಾಹನಗಳ ಓಡಾಟಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಹಾಗಾಗಿ ಪೋಷಕರು ನಾಳೆ ಮಕ್ಕಳನ್ನ ಶಾಲೆಗೆ ಕಳುಹಿಸಬಹುದು ಆರಾಮಾಗಿ. ಒಂದಿಷ್ಟು ತರಗತಿಯ ಮಕ್ಕಳಿಗೆ ಎಕ್ಸಾಮ್ ಕೂಡ ನಡೀತಾ ಇದೆ. ಹಾಗಾಗಿನೇ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಕೊಡೋಕ್ಕಾಗಲ್ಲ. ಇದರಿಂದ ನೈತಿಕ ಬೆಂಬಲವನ್ನು ಸಂಘಟನೆಗಳು ಘೋಷಣೆ ಮಾಡಿರೋದು. ಹಾಗಾಗಿನೇ ನಾಳೆ ಶಾಲಾ ಕಾಲೇಜುಗಳು ಓಪನ್ ಆಗಿರುತ್ತವೆ. ಬಂದ್ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ ಶಾಲಾ ಕಾಲೇಜುಗಳು ಕ್ಲೋಸ್ ಆಗಿರ್ತವೆ. ಆದರೆ ಈ ಬಂದ್ ಆಲ್ಮೋಸ್ಟ್ ನೈತಿಕ ಬೆಂಬಲ ಅಂತಾನೆ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಸಂಘಟನೆಗಳಂತೂ. ಹಾಗಾಗಿ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಕಡೆ ಶಾಲೆಗಳಂತೂ ಓಪನ್ ಆಗಿರ್ತವೆ, ಶಾಲಾ ವಾಹನಗಳು ಎಂದಿನಂತೆ ಓಡಾಡ್ತವೆ. ಸೊ ಹಾಗಾಗಿ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಪೋಷಕರಿಗೆ ಇದ್ದಂಥ ಗೊಂದಲವೂ ಕೂಡ ಶಾಲಾ ಕಾಲೇಜುಗಳು ಓಪನ್ ಆಗಿರ್ತಾವ ಇಲ್ವಾ ಅಂತ ಹೇಳಿ. ಖಂಡಿತವಾಗಿಯೂ ಕೂಡ ಶಾಲಾ ಕಾಲೇಜುಗಳು ನಾಳೆ ಇರುತ್ತೆ. ಸೊ ನೋ ಪ್ರಾಬ್ಲಮ್. ಇನ್ನು ನಾಳೆಯ ಬಂದ್ಗೆ ಹೋಟೆಲ್ಗಳು ಓಪನ್ ಇರುತ್ತಾ ಇಲ್ವಾ ಅನ್ನುವಂಥ ಗೊಂದಲಕ್ಕೆ ಸಂಬಂಧಪಟ್ಟಂತೆ ನಾಳೆ ಬಂದಿದೆ. ಆದರೆ ಹೋಟೆಲ್ ಉದ್ಯಮ ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ಬಂದ್ ದಿನ ರಕ್ಷಣೆಗೂ ಕೂಡ ಈಗ ಮನವಿಯನ್ನ ಮಾಡಿದ್ದಾರೆ ಹೋಟೆಲ್ ಸಂಘದವರು. ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೋಟೆಲ್ಗಳು ಓಪನ್ ಇರುತ್ತಾ ಇಲ್ವಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳಿತ್ತು. ಅದರ ನಡುವೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಈಗ ಏನು ಮನವಿ ಮಾಡ್ತಿದ್ದಾರೆ ಅಂತಂದ್ರೆ, ಗೃಹ ಸಚಿವರಿಗೆ ಪತ್ರದಿಂದ ಮನವಿ ಮಾಡ್ತಿದ್ದಾರೆ. ಏನು ನೈತಿಕವಾಗಿ ನಾವು ಬೆಂಬಲವನ್ನ ಕೊಡ್ತೀವಿ, ರಕ್ಷಣೆಗೆ ಈಗ ಮನವಿ ಮಾಡ್ತಿದ್ದಾರೆ. ಯಾಕಂದ್ರೆ ಹೋಟೆಲ್ ಉದ್ಯಮ ಎಂದಿನಂತೆ ಇರುತ್ತೆ ನಾಳೆ. ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಂದ್ ಇರೋದಿಲ್ಲ, ಗಮನದಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ಹೋಟೆಲ್ ಉದ್ಯಮ ಬೇರೆ ಎಲ್ಲ ಉದ್ಯಮಕ್ಕಿಂತ ಸ್ವಲ್ಪ ವಿಭಿನ್ನ. ಹಾಗಾಗಿ ಈಗ ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದವರು ಈಗ ಪತ್ರ ಬರೆದಿದ್ದಾರೆ. ಏನಂತ, ನಮಗೆ ಒಂದಿಷ್ಟು ರಕ್ಷಣೆಗಳು ಬೇಕು ಅನ್ನೋದಾಗಿ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಅವರು ಈಗ ಗೃಹ ಸಚಿವರಿಗೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ ಹೋಟೆಲ್ ಸಂಘ. ಯಾಕಂದ್ರೆ ನಾವು ಬಂದ್ಗೆ ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ, ಆದರೆ ಹೋಟೆಲ್ ಬಂದ್ ಇರೋದಿಲ್ಲ ನಾಳೆ. ಹೋಟೆಲ್ ಉದ್ಯಮಕ್ಕೆ ಯಾವುದೇ ರೀತಿಯಾದಂಥ ನಾವು ಕ್ಲೋಸ್ ಮಾಡೋದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಹೋಟೆಲ್ ಸಂಘದ ಅಧ್ಯಕ್ಷ ಆಗಿರುವಂತಹ ಜಿಕೆ ಶೆಟ್ಟಿ ಅವರು, ನಾವು ಮಾರಲ್ ಸಪೋರ್ಟ್ ಅನ್ನ ಕೊಡ್ತೀವಿ, ಅಂದ್ರೆ ನೈತಿಕ ಬೆಂಬಲ ಕೊಡ್ತೀವಿ. ಹೌದು, ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂತ ನಮ್ಮ ಬೆಂಬಲ ಇದೆ, ಆದರೆ ಹೋಟೆಲ್ ನಾಳೆ ಕ್ಲೋಸ್ ಮಾಡೋದಿಲ್ಲ ಅನ್ನುವಂತ ನಿಲುವನ್ನ ಹೊಂದಿದ್ದಾರೆ. ಯಾಕಂದ್ರೆ ನಾವು ಸಾರ್ವಜನಿಕರ ಹಿತದೃಷ್ಟಿಯನ್ನು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಹೋಟೆಲ್ ಉದ್ಯಮವನ್ನ ನಾಳೆ ಎಂದಿನಂತೆ ನಾವು ಓಪನ್ ಇರುತ್ತೆ, ಬಟ್ ನೈತಿಕ ಸಪೋರ್ಟ್ ಅನ್ನು ನಾವು ಕೊಡ್ತೀವಿ ಅನ್ನೋದಾಗಿ ಈಗ ಹೋಟೆಲ್ಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಜಿಕೆ ಶೆಟ್ಟಿ ಅವರು ಗೃಹ ಸಚಿವರಿಗೆ ಪತ್ರದ ಮೂಲಕವಾಗಿ ಒತ್ತಾಯಿಸಿದ್ದಾರೆ. ಹೋಟೆಲ್ ಸಂಘ ಹೋಟೆಲ್ ಕ್ಲೋಸ್ ಇರೋದಿಲ್ಲ, ನಮ್ಮ ಸಪೋರ್ಟ್ ಮಾತ್ರ ಇದ್ದೇ ಇರುತ್ತೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾಗಿ. ಹಾಗಾಗಿ ಏನು ಬಂದ ದಿನ ಹೋಟೆಲ್ ಉದ್ಯಮಕ್ಕೆ ರಕ್ಷಣೆಯನ್ನ ಕೋರಿ ಈಗ ಪತ್ರ ಬರೆದಿದ್ದಾರೆ.
ಬಸ್ಗಳು ಮಾತ್ರ ಅಲ್ಲ, ಆಟೋ ಸಂಚಾರದಲ್ಲೂ ಕೂಡ ವ್ಯತ್ಯಯ. ಬಹುತೇಕ ಆಟೋ ಸಂಘಟನೆಗಳಿಂದ ಬಂದ್ಗೆ ಬೆಂಬಲವನ್ನ ನೀಡಲಾಗಿದೆ. ರಾಜ್ಯಾದ್ಯಂತ ಆಟೋ ಸೇವೆಯಲ್ಲಿಯೂ ಕೂಡ ವ್ಯತ್ಯಯ ಆಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಕ್ಯಾಬ್ಗಳ ಓಡಾಟವೂ ಕೂಡ ಬಹುತೇಕ ಡೌಟ್ ಇದೆ. ಓಲಾ, ಊಬರ್ ಸಂಘಟನೆಗಳಿಂದ ಬಂದ್ಗೆ ಬೆಂಬಲವನ್ನು ನೀಡಲಾಗಿದೆ. ನಾವು ಬೆಂಬಲ ಕೊಡ್ತೀವಿ ಈ ಒಂದು ಬಂದ್ಗೆ ಅಂತ ಹೇಳಿದ್ದಾರೆ. ಬಸ್ಗಳು ಮಾತ್ರ ಅಲ್ಲ, ಆಟೋ ಸಂಚಾರದಲ್ಲೂ ಕೂಡ ವ್ಯತ್ಯಯ ಉಂಟಾಗುತ್ತೆ. ಬಹುತೇಕ ಆಟೋ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾವೆ. ರಾಜ್ಯಾದ್ಯಂತ ಆಟೋ ಸೇವೆಯಲ್ಲಿಯೂ ಕೂಡ ವ್ಯತ್ಯಯ ಆಗೋದು ಫಿಕ್ಸ್. ಆಟೋ ಎಂದ ತಕ್ಷಣವೇ ನಿಲ್ಲಿಸೋದಕ್ಕೆ ಆಟೋ ಇರಲ್ಲ ನಾಳೆ. ಹಾಗಾಗಿ ಮನೆಯಿಂದ ಆಚೆ ಬರಬೇಕಾದ್ರೆ ಸ್ವಲ್ಪ ಸಾರ್ವಜನಿಕರು ಯೋಚನೆ ಮಾಡಿ. ಒಂದು ವೇಳೆ ಆಟೋ ಇದ್ರೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತವೆ. ಹಾಗಾಗಿ ಪ್ರತಿಕ್ಷಣ ಅಂದರೆ ಹೆಜ್ಜೆ ಹೆಜ್ಜೆಗೂ ಆಟೋಗಳೇನು ಪ್ರತಿನಿತ್ಯ ಸಿಗ್ತಾ ಇರ್ತವಲ್ಲ, ಆ ರೀತಿಯಾಗಿ ನಿಮ್ಗೆ ಆಟೋಗಳು ಸಿಗಲ್ಲ ನಾಳೆ. ಆದರೆ ಕೆಲವೊಂದಿಷ್ಟು ಜನ ಆಟೋ ಡ್ರೈವರ್ಸ್ ಪಾಪ ಹೊಟ್ಟೆಪಾಡು, ಹಾಗಾಗಿ ಹೊರಗಡೆ ಬರ್ತಾರೆ ದುಡಿಯೋದಕ್ಕೆ ಅಂತ ಹೇಳಿ. ಆದರೆ ಭಾಳ ಕಡಿಮೆ ಇರ್ತವೆ ಆಟೋಗಳು ಇಡೀ ರಾಜ್ಯಾದ್ಯಂತ. ಆದರೆ ಆಟೋ ಸಂಘಟನೆಗಳೇನಿದಾವಲ್ಲ, ಬಂದ್ಗೆ ನಮ್ಮ ಬೆಂಬಲ ಇದ್ದೇ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿನೇ ಈ ಒಂದು ಗೊಂದಲದ ವಾತಾವರಣ ಇದೆ ಈಗ. ಆಟೋಗಳು ಇರ್ತಾವ ಇಲ್ವಾ ಅಂತ ಹೇಳಿ. ಆದರೆ ಇರ್ತಾವೆ, ಕಡಿಮೆ ಸಂಖ್ಯೆಯಲ್ಲಿ ಇರ್ತವೆ. ಆದರೆ ಪ್ರತಿನಿತ್ಯ ಯಾವ ರೀತಿಯಾಗಿ ಆಟೋಗಳು ಹೆಜ್ಜೆ ಹೆಜ್ಜೆ